ಹಲೋ, ವೆರಿ ಗುಡ್ ಮಾರ್ನಿಂಗ್. ರಿಲಯನ್ಸ್ ಇದೆಯಲ್ಲ, ಎಕ್ಸಾಕ್ಟ್ ನಿನ್ನೆ ಲಾಸ್ಟ್ ಸೆಲ್ಲಿಂಗ್ ಆಗಿದೆಯಲ್ಲ. ನೆನ್ನೆ ಹೈ ಮತ್ತು ಲೋ, ಈ ಲೋ ಕ್ಯಾಂಡ್ಲಿಂದ ರಿಜೆಕ್ಷನ್ ಆಗಿದೆ. ಸಿ, ಹಿಟ್ಟಾಯಿತು, ರೆಸಿಸ್ಟೆನ್ಸ್ ಫಾರ್ಮ್ ಆಯಿತು, ವಿತ್ ವಾಲ್ಯೂಮ್ ಬ್ರೇಕ್ ಮಾಡಿದೆ. ಈ ಲೋನ ಬ್ರೇಕ್ ಮಾಡಿ ಕ್ಲೋಸ್ ಕೊಟ್ಟರೆ ರಿಲಯನ್ಸ್ ಬೀಳುತ್ತೆ. ಈ ಲೋನ ಬ್ರೇಕ್ ಮಾಡಿ ಕ್ಲೋಸ್ ಕೊಡಬೇಕು. ಓಕೆ, ಬೀಳಲೇಬೇಕು. ಬಿಕಾಸ್ ಎನರ್ಜಿ ಇದೆಯಲ್ಲ, ನೋಡಿ ಇಂಟ್ರಾಡೇ ಲೋ ಕೆಳಗಡೆ ಟ್ರೇಡ್ ಆಗ್ತಿದೆ. ಸೊ ಸಸ್ಟೈನ್ ಆಗಲ್ಲ, ಬೀಳುತ್ತೆ. ಅದೇ ರೀತಿ ನಿಫ್ಟಿನೂ ಕೂಡ ಅಷ್ಟೇ, ಇಂಟ್ರಾಡೇ ಲೋ ಕೆಳಗಡೆ ಟ್ರೇಡ್ ಆಗ್ತಿದೆ. ಯಾವುದೇ ಕಾರಣಕ್ಕೂ ರಿಲಯನ್ಸ್ ಮೇಲೆ ಹೋಗಲ್ಲ. ಓಕೆ, ನೋಡೋಣ ಏನಾಗುತ್ತೆ ಅಂತ. 5 ಮಿನಿಟ್ಸ್ ವಾಲ್ಯೂಮ್ ಬ್ರೇಕ್ ಕೊಟ್ಟಾಯ್ತು, ಇದ್ರ ಕೆಳಗಡೆ ಕ್ಲೋಸ್ ಕೊಡಬೇಕು. ವೆಯ್ಟ್ ಮಾಡೋಣ, ವೆಯ್ಟ್ ಮಾಡೋಣ. ಹಲೋ ಟ್ರೇಡರ್ಸ್, ಎಕ್ಸಾಕ್ಟ್ ಈ ಲೆವೆಲಿಂದನೇ ರಿಲಯನ್ಸ್ ರಿಜೆಕ್ಷನ್ ಆಗುತ್ತೆ. ಸಿ, ಎಂಟ್ರಿ ಇದೆ ಲೆವೆಲ್ 83, ಎಂಟ್ರಿ ಸ್ಟಾಪಸ್ ಇದು. ಓಕೆ, ಟಾರ್ಗೆಟ್ ರಿಲಯನ್ಸ್ ಅಟ್ಲೀಸ್ಟ್ ಇದನ್ನಾರ ಬ್ರಿಟಿಷ್ ಮಾಡ್ಬೇಕ್ರಿ ಅಟ್ಲೀಸ್ಟ್. ಹಾಂ, ಮೂಮೆಂಟ್ ಇದ್ದರೆ ನಿಫ್ಟಿ ಹೆಂಗೆ ರಿಯಾಕ್ಷನ್ ಆಗುತ್ತೋ ಹಂಗೆ. ನಿಫ್ಟಿ ಒಳ್ಳೆ ಮೂಮೆಂಟು ಇದ್ದರೆ, ಎಕ್ಸ್ಪೈರಿ ಬೇರೆ ಇವತ್ತು. ಒಳ್ಳೆ ಮೂಮೆಂಟ್ ಇದ್ದರೆ ಈ ಸ್ವಿಂಗ್ ಹೈ ಇದೆಯಲ್ಲ, ಇಲ್ಲ ಈ ಲೋ ಕರೆಕ್ಟಾಗಿ ಸ್ವಿಂಗ್ ಹೈ 70 ತನಕ ಆದ್ರೂ ಅಟ್ಲೀಸ್ಟ್ 10 ಪಾಯಿಂಟ್ ಆದರೂ ಬೀಳಬೇಕು. ಎರಡು ಟಾರ್ಗೆಟ್ ಇದೆ, ನೋಡೋಣ. ಫಸ್ಟ್ ಖಂಡಿತವಾಗ್ಲೂ ಇಲ್ಲಿಗೆ ಬರಬೇಕು. 70 ತನಕ ಆದರೂ ಬರಬೇಕು. 83 ಇದು, ಇನ್ನು 12 ಪಾಯಿಂಟ್ಸ್. ಓಕೆ, ನೋಡೋಣ, ಸಿಗೋಣ. ಶ್ರೀರಾಮ್ ಫೈನಾನ್ಸ್ ಏನಾಯಿತು? ಶ್ರೀರಾಮ್ ಫೈನಾನ್ಸ್ ಆ್ಯಕ್ಚುಲಿ ಸಪೋರ್ಟ್ ಝೋನ್ ಇದೆ ಒಂದು. ಬಿಡುತ್ತೆ ಅಂದ್ಕೊಂಡೆ. ಸೊ ನೋಡಿ, ವಿತ್ ವಾಲಿಂಗ್ ಪ್ರೈಸ್ ಮೇಲೆ ಹೋಗಿದೆ. ಈ ಸಪೋರ್ಟ್ನ ಬ್ರೇಕ್ ಮಾಡುತ್ತಾ, ಸಸ್ಟೈನ್ ಆಗುತ್ತಾ, ಸಪೋರ್ಟ್ ತೊಗೊಳುತ್ತಾ ಅಂತ ನೋಡೋಣ. ಈ ಐನ ಬ್ರೇಕ್ ಮಾಡಿದ್ರೆ ಖಂಡಿತವಾಗ್ಲೂ ಶ್ರೀರಾಮ್ ಫೈನಾನ್ಸ್ ಬೈ ಆಗುತ್ತೆ. ಈ ಸ್ವಿಂಗ್ ಇದೆಯಲ್ಲ, ಅದನ್ನು ಐ ಬ್ರೇಕ್ ಮಾಡಿದರೆ. ಸೊ ಈ ಝೋನಲ್ಲಿ ಮಾನಿಟರ್ ಮಾಡಬೇಕು. ಸನ್ಫಾರ್ಮಾ, ಎಸ್, ಸನ್ಫಾರ್ಮಾ ಬಿತ್ತು ವೀಕ್ಲಿ ಲೆವೆಲು. ಓಕೆ, ಸಿಪ್ಲಾ ನೋಡಬೇಕು, ಏನು ಕನ್ಫರ್ಮೇಷನ್ ಆಗಿಲ್ಲ. ರಿಲಯನ್ಸ್ ಬಿತ್ತು ಈ ಲೆವೆಲಿಂದ. ಓಕೆ, ಎನರ್ಜಿ, ಓ ಸೂಪರ್. ನಾನು ಹಾಕಿ ಟಾರ್ಗೆಟ್ ರೀಚ್ ಆಯಿತು ರಿಲಯನ್ಸ್ ನಿಫ್ಟಿ. ಅದೇ ರೀತಿ ಅದೇ ರೀತಿ ಎನರ್ಜಿ ಎನರ್ಜಿ ಲೋ ಬ್ರೇಕ್ ಮಾಡಿ, ಲೋ ಬ್ರೇಕ್ ಮಾಡಿದರೆ ಖಂಡಿತ ರಿಲಯನ್ಸ್ ದೊಡ್ಡ ಫಾಲ್ ಆಗಿದೆ ಇವತ್ತು. ಎನರ್ಜಿ ಇಲ್ಲಿ ತನಕ ಬರಬೇಕು. ಓಕೆ, ಅದೇ ರೀತಿ ರಿಲಯನ್ಸ್ ಕೂಡ ಇಲ್ಲಿ ತನಕ ಬರಬೇಕು. ಆಮೇಲೆ ಸಿಗುವ. ಬಾಯ್, ಟೇಕ್ ಕೇರ್. ಹಲೋ ಟ್ರೇಡರ್ಸ್, ಫೈನಲಿ ಟಾರ್ಗೆಟ್ ಈಸ್ ಡನ್. ನೋಡಿ, ಎಕ್ಸಾಕ್ಟ್ ನಾನು ಹೇಳಿದ ಲೆವೆಲ್ಲೇ ಕರೆಕ್ಟಾಗಿ ರೀಚ್ ಆಗಿದೆ. ಓಕೆನಾ? ಮಾರ್ಕೆಟ್ ಐ ಥಿಂಕ್ ಬೀಳಲ್ಲ, ಸಪೋರ್ಟ್ ಝೋನಲ್ಲಿದೆ. ಅಲ್ಲಿದ್ರೆ ಈ ಸಪೋರ್ಟ್ ಝೋನ್ ಇವೆಲ್ಲ, ಆಯಿತಾ? ಓಕೆನಾ? ಅದು ಲೆವೆಲ್ ಹಾಕ್ಕೊಂಡಿದ್ದಲ್ಲ, ಈ ಝೋನು, ಈ ಐ ರೆಸಿಸ್ಟೆನ್ಸ್ ಆಯ್ತಲ್ಲ, ಇಲ್ಲಿಂದ ನಾಳೆ ಪಕ್ಕ ಮೇಲೋಗುತ್ತೆ. ಅದಾದ್ಮೇಲೆ ರಿಲಯನ್ಸ್ ಟಾರ್ಗೆಟ್ ಹಾಕಿದ್ದೆ, ಬನ್ನಿ ನೋಡುವ. ಸೂಪರ್, ನೋಡಿ ಎಕ್ಸಾಕ್ಟ್ ಈ ಲೆವೆಲ್ಲೇ ಟಚ್ ಆಗಿ ಮತ್ತೆ ರಿಟ್ರೇಸ್ ಆಗಿದೆ. ಸೊ ಬ್ರೇಕ್ ಮಾಡಿ ಕ್ಲೋಸ್ ಕೊಟ್ಟಿದ್ರೆ ಐ ಥಿಂಕ್ ಈಸ್ ಫಾಲ್. ದಟ್ಸ್ ವೈ ಇದು ಫಾಲ್ ಆಗಿಲ್ಲ. ಓಕೆ, ನಾಳೆ ಬೈ ಆಗೋ ಚಾನ್ಸಸ್ ಇದೆ, ಮಾರ್ಕೆಟ್ ಬೈ ಆಗುತ್ತೆ. ಸಿಪ್ಲಾ ಕೂಡ ಬೈ ಆಗಿದೆ ಇವತ್ತು, ನೋಡೋಣ ಬನ್ನಿ. ಸಿಪ್ಲಾ ರಿಫ್ರೆಶ್ ಮಾಡೋಣ. ಎಸ್, ಸಿಪ್ಲಾ ನಾನು ಸಪೋರ್ಟ್ ಹಾಕೊಂಡು ಕೂತಿದ್ದೆ, ಸ್ಟ್ರಾಂಗ್ ಓಪನ್ ಆಯಿತು, ಈ ಲೆವೆಲ್ಲೇ ಬೈ ಆಗಿದೆ. ಓಕೆ, ಓಕೆ ಟ್ರೇಡರ್ಸ್, ಆಮೇಲೆ ಸಿಗುವ, ನಾಳೆ ಸಿಗುವ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.